ಈ ದೇವಸ್ಥಾನದಲ್ಲಿ ದೆವ್ವ ಬಿಡಿಸೋದಂತೂ ಫೇಮಸ್ಸು. ಯಾವ ದೇವಸ್ಥಾನಪ್ಪ ಅಂತ ಕೊನೆಯಲ್ಲಿ ಹೇಳ್ತೀನಿ, ಕೊನೆವರೆಗೂ ವಿಡಿಯೋ ನೋಡಿ. ನಮ್ಮ ಬಡ್ಡಿ ಫೋನ್ ಮಾಡಿ ಎಲ್ಗಾದ್ರೂ ಹೋಗೋಣ ಅಂದ. ಅವಾಗ ನಾನು ಹೇಳಿದೆ, ನೀನೇ ಯಾವ್ದಾರು ಒಂದು ಜಾಗ ಇದ್ರೆ ಹೇಳಪ್ಪ ಅಂದೆ. ಅವಾಗ ಅವನು ಹೇಳಿದೆ, ಹಬೀಬಿ ನಾವು ಒಂದು ವಾಟರ್ ಬಾಟ್ಲ್ ಹಿಡ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ವಿ. ಲೆಗ್ಗಿಗೆ ಒಳ್ಳೆ ವರ್ಕೌಟ್ ಅನ್ಕೊಂಡು ಹೋಯ್ತಾ ಇದ್ವಿ. ಬಟ್ ಕೊನೆಗೆ ಸುಸ್ತಾಗಿ ಬಿದೇ ಬಿಟ್ವಿ. ಏನೋ ಗೊತ್ತಿಲ್ಲ, ಹತ್ತುತ್ತಾ ಬೆಟ್ಟದಂಗೆ ಅನಿಸ್ಲಿಲ್ಲ. ಬಟ್ ಮಧ್ಯದಲ್ಲಿ ನೀವು ಕಪಿಸೇನೆ ನೋಡ್ತೀರಾ. ಅವನಂತೂ ಬಾಳೆಹಣ್ಣು ತಂದವ್ರನ್ನಂತೂ ಬಿಡ್ತಾನೆ ಇರಲಿಲ್ಲ. ಹೋಯ್ತಾ ಒಂದು ಒಳ್ಳೆ ನೇಚರ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಫುಲ್ಲು ಗಾಳಿ ಮರ. ಹಿಂಗೆ ನಮ್ಮ ಹುಡುಗ ಬಾಹುಬಲಿ ರೇಂಜಲ್ಲಿ ಮರ ಹತ್ತಕ್ಕೆ ಹೋದ. ಅಲ್ಲಿಂದ ನಾವು ಮತ್ತೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ವಿ. ಏನಪ್ಪ ಇನ್ನೂ ದೇವಸ್ಥಾನ ಸಿಕ್ಕಿಲ್ಲ ಅಂತ ನಾವು ಬೆಟ್ಟ ಹತ್ತುತ್ತಾನೆ ಇದ್ವಿ. ಫೈನಲಿ ನಾವು ಹೋದಾಗ ಇನ್ನ ದೇವ್ರಿಗೆ ಅಲಂಕಾರ ಮಾಡ್ತಿದ್ರು. ಇದೇ ಗ್ಯಾಪಲ್ಲಿ ನಾವು ಈಚೆ ಹೋಗೋಣ ಅಂತ ನೋಡಿದ್ರೆ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಎಲ್ಲ ಅಲಂಕಾರ ಮುಗಿಸಿ ಇನ್ನೇನು ಪೂಜೆ ಮಾಡಬೇಕಿತ್ತು. ಬಾಸ್ ಸೈಕಲ್ ಗ್ಯಾಪಲ್ಲಿ ಹೊರ ಕೊಟ್ಟಿದ್ದು ಆಯಿತು. ನಿಮ್ಗೇನಾದರೂ ಬಾಸ್ ಹೊರ ಕೊಟ್ಟಿದ್ದೇನಾದರೂ ಕಾಣಿಸಿದ್ರೆ ಕಮೆಂಟ್ ಮಾಡಿ. ಸುಮ್ಮನೆ ನಿಂತಿದ್ದು ನಮ್ಮ ಬಡ್ಡಿ ಮೇಲೆ ಹನುಮಾನ್ ಬಂದು ಕೂತ್ಕೊಂಡೇ ಬಿಟ್ರು. ಅವ್ನ ರಿಯಾಕ್ಷನ್ ನೋಡಿ. ದೊಡ್ಡ ಬಿತ್ತಾ ನಿಜ ಹೇಳು, ಪ್ಲೀಸ್ ನಿಂದ ನಿಜ ಹೇಳು, ಹಂಗೆ ನಾನು ಬಾಸ್ನ ಹೆಗ್ಲ ಮೇಲೆ ಕೂರಿಸ್ಕೊಂಡು ಅವ್ರ ಆಶೀರ್ವಾದ ತಗೊಂಡೆ. ಆಮೇಲೆ ನಮ್ಮ ಹುಡುಗನೂ ಕೂರಿಸ್ಕೊಂಡ. ಅವನು ನಿಮ್ಗೇನಾದ್ರೂ ನೆಗೆಟಿವ್ ಎನರ್ಜಿ ಏನಾದರೂ ಕಾಡ್ತಿದ್ರೆ ಈ ದೇವಸ್ಥಾನಕ್ಕೆ ಬಂದು ಪರಿಹಾರ ಮಾಡ್ಕೋಬಹುದು. ಅವರೇ ಬನ್ನಿ. ಇನ್ನೂ ಸಾಕಷ್ಟು ಜನ ಸಮಸ್ಯೆನ ಪರಿಹಾರ ಮಾಡ್ಕೊಳಕ್ ಬಂದಿದ್ರು. ನೀವು ಏನಾದರೂ ಪರಿಹಾರ ಮಾಡ್ಕೋಬೇಕು ಅಂತಿದ್ರೆ ಈ ದೇವಸ್ಥಾನಕ್ಕೆ ಬನ್ನಿ, ಖಂಡಿತವಾಗ್ಲೂ ಪರಿಹಾರ ಆಗೇ ಆಗುತ್ತೆ. ನಾವು ಇನ್ನೇನು ಹೊಡ್ಬೇಕಾರಲ್ಲಿ ಕಪಿರಾಯ ಒಬ್ರಿಗೆ ಕಾಡಿಸ್ತಿದ್ದ. ಪಾಪ ಎಮ್ಮಂಗಂತೂ ಬಿಡ್ತಾನೆ ಇರಲಿಲ್ಲ. ಅದೇನು ಲವ್ ಆಗಿತ್ತು ಕಪಿರಾಯಂಗೆ ಆ ಎಮ್ಮನ ಮೇಲೆ. ಅಲ್ಲಿರೋ 3 ಕೋತಿ ಜೊತೆ ಇನ್ನೊಂದು ಕೋತಿ ಆ್ಯಡ್ ಆಗಿ ಕೋತಿ ಥರ ಆಡ್ತಿರೋದೆ ನಾನು. ಈ ಸಾಕಷ್ಟು ಜನಕ್ಕೆ ಇದು ಯಾವ ದೇವಸ್ಥಾನ ಅಂತ ಗೊತ್ತಾಗಿರುತ್ತೆ. ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಇದು ಯಾವ ದೇವಸ್ಥಾನ ಅಂತ. ಇದು ಯಾವ ದೇವಸ್ಥಾನ ಅಂದರೆ ಹಬೀಬಿ ಕಮ್ ಟು ಅದ್ದಿನಕಾಲ್. ಯಾವ ಚಿಕ್ಕಮಂಗ್ಳೂರ್ಗೂ ಕಮ್ಮಿ ಇಲ್ಲ ಈ ಅದ್ದಿನಕಲ್ಲು. ದುಡ್ಡು ಖರ್ಚು ಮಾಡ್ಕೊಂಡು ಚಿಕ್ಕಮಂಗ್ಳೂರಿಗೆಲ್ಲ ಹೋಯ್ತೀರಾ, ಪಕ್ಕದಲ್ಲಿರೋ ಅದ್ದಿನಕಲ್ಗೆ ಬರಲ್ಲ ನೀವುಗಳು. ನೋಡಿ ಎಂಥ ವೆದರು, ಯಾವ ಚಿಕ್ಕಮಂಗ್ಳೂರ್ಗೂ ಕಮ್ಮಿ ಇಲ್ಲ. ಅದ್ದಿನಕಲ್ ಬ್ಯೂಟಿ ತೋರ್ಸಪ್ಪ. ಹಾಗೆ ಬೆಟ್ಟ ಇಳಿಬೇಕಾದ್ರೆ ಇನ್ನೂ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಿದ್ರು. ನಾವು ಹಿಂಗೆ ಒಂದೆರಡು ರೀಲ್ಸ್ ಮಾಡೋಣ ಅಂತ ನಮ್ಮ ಬಡ್ಡಿಗೆ ಹೇಳಿದೆ. ಆ ಬಡ್ಡಿ ಡ್ಯಾನ್ಸ್ ನೋಡಿ ತುಂಬ ದಿನಗಳೇ ಆಗಿತ್ತು. ಇಲ್ಲಿ ನೋಡಿದ್ರೆ ಇಷ್ಟೊಂದು ಹದ್ದುಗಳು ಕಾಣ್ತವೆ. ಇದರಿಂದನೇ ಅನಿಸುತ್ತೆ ಇದಕ್ಕೆ ಹದ್ದಿನಕಲ್ಲು ಅಂತ ಬಂದಿರ್ಬೋದು. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದಾಗಿತ್ತು ನಿಮ್ಮ ಜೊತೆ ನನ್ನ ಹದ್ದಿನಕಲ್ಲು ಕತೆ. ಥ್ಯಾಂಕ್ ಯು.